ತೋಟ ಎಲ್ಲ ಹಾಳು ಮಾಡೋರು, ಮರ ಗಿಡಗಳನ್ನ ಕಡ್ಕೊಂಡು ಹೋಗೋರು. ಈ ಕಡೆ ಎಲ್ಲ ಬೆಟ್ಟ ಗುಡ್ಡ ಕಾಡು ಪ್ರದೇಶಗಳಿದೆ. ಇಲ್ಲಿಂದ ನಮಗೆ ಬರೀ ಪ್ರಾಣಿಗಳು ಬಂದು, ಈಗ ನೋಡಿ ತೆಂಗಿನ ಸಸಿಗಳಾಗಿರ್ಬೋದು, ಅಡಿಕೆ ಸಸಿ ಮತ್ತು ಹಲಸಿನ ಮರಗಳನ್ನ ಇದೆಲ್ಲ ಬೇರೆ ಸಮೇತ ಮುಳ್ಳಂದಿಗಳು ಬಂದು ಕೀಳೋವು. ಫುಲ್ ಸ್ಟ್ರೈಟ್ ನೀವು ನೋಡ್ಬೋದು. ಈ ಜಮೀನವರು 1 ಇಂಚು ಕೂಡ ಒತ್ತುವರಿ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಇನ್ನೊಬ್ಬರ ಜೊತೆ ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ಇವ್ರು ಬಂದು ನಮಗೆ ಮಾಡಿಕೊಟ್ಟಿರೋದಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಈಗ ಫೆನ್ಸಿಂಗ್ ಹಾಕಿರೋ ನಾವು ಈ ಜಾಗನ ನೋಡಿ, ಈಗ ಈ ಜಾಗನ ನೋಡಿ ಸರ್, ಈ ಪಕ್ಕದಲ್ಲಿರೋ ಈ ಖಾಲಿ ಜಾಗನ ನೋಡಿ. ಈಗ ನಾವು ಫೆನ್ಸಿಂಗ್ ಹಾಕಿದ್ಮೇಲೆ ಇದ್ರೊಳಗಡೆ ಯಾರು ಹೋಗೋಕ್ಕಾಗಲ್ಲ, ಯಾರು ಬಿಡೋಕ್ಕೂ ಆಗಲ್ಲ, ಏನು ಪ್ರಾಣಿಗಳು ಹೋಗೋಕ್ಕಾಗಲ್ಲ. ಇದ್ರಲ್ಲಿ ಯಾರು ಬೇಕಾದ್ರೂ ಓಡಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಸರ್. ಯಾವುದೇ ಭಾಗದಲ್ಲಿ ಆನೆ ಬಂದು ಅಳ್ಳಾಡ್ಸಿದ್ರು ಸುದ ಅಳ್ಳಾಡಲ್ಲ. ಹೊಲ ಗದ್ದೆ ಜಮೀನುಗಳಿಗೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಟೈಮ್ ಸೆಕ್ಯೂರಿಟಿ ಬೇಕು ಅಂದರೆ ಫೆನ್ಸಿಂಗ್ ವರ್ಕ್ ಮಾಡಿಸ್ಕೊಳ್ಳಿ ಸರ್. ನಮ್ಮ ಹೆಸರು ಬಂದು ಮನೋಜ್ ಅಂತ. ನಮ್ಮದು ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್, ಕೊಪ್ಪ ಹೋಬಳಿಯವರು. ನಾವು ಮಾಡ್ತಾ ಇರೋದು ಸರ್ ಮಹದೇಶ್ವರ ಫೆನ್ಸಿಂಗ್ ವರ್ಕ್ ಅಂತ. ಹಲವು ವರ್ಷಗಳಿಂದ ನಾವು ಇದು ಕೆಲಸ ಮಾಡ್ತಾಯಿದ್ದೀವಿ, ಒಂದು 5-6 ವರ್ಷದಿಂದ ಸರ್. ಈಗ ಎಲ್ಲಿ ನೋಡ್ರು ಜಮೀನಲ್ಲಿ ಕಳ್ತನ ಆಗ್ತಾ ಇದೆ, ಆಸ್ತಿ ಪಾಸ್ತಿ ಲೂಟಿ ಮಾಡ್ತಾ ಇದ್ದಾರೆ, ರೈತರು ಬೆಳೆಯನ್ನು ನಾಶ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಶಾಶ್ವತ ಪರಿಹಾರ ಬೇಕು ಅಂದರೆ ನಾವು ಆಗ್ತಕ್ಕಂಥ ಫೆನ್ಸಿಂಗಿಂದ ಮಾತ್ರ ಸಾಧ್ಯ ಸರ್. ನೋಡಿ, ಇದು ಬಂದು ಹಸಿ ಕಲ್ಲು ಸರ್. ಇದು 9 ಅಡಿ, ಇದು 8ಕ್ಕೆ 8 ಸೈಜ್ ಐತೆ ಸರ್. ಇದು ಆರ್ಡ್ರ್ ಕೊಟ್ಟು ಪೆಸಲಕ್ಕೆ ತರಿಸಿರೋದು ಇದು ಇವ್ರಿಗೋಸ್ಕರ. ಆಮೇಲೆ ಇದು 2 ಅಡಿ ಡೀಪ್ ಐತೆ ಕಲ್ಲು. ನೋಡಿ ಸರ್, ಯಾವುದೇ ಭಾಗದಲ್ಲಿ ಆನೆ ಬಂದು ಅಳ್ಳಾಡ್ಸಿದ್ರು ಸುದ ಅಳ್ಳಾಡಲ್ಲ. ಇದಕ್ಕೆ ಸರ್ 5 ಲೇಯರ್ ತಂತಿ ಹಾಕಿದ್ದೀವಿ. ಟಾಟಾ ಮೆಶ್ ಕೊಟ್ಟಿದ್ದೀವಿ, 7 ಅಡಿ ಮೆಶ್ಶು. ಈಗ ಕೆಲವೊಂದು ಕಡೆ ಹಸಿ ಕಲ್ಲನ್ನೇ ತಂದಾಕಿದ್ರು ಕೂಡ ಕಲ್ಗಳು ಬೇಗ ಬಿದೋಗ್ತವೆ, ಒಡೆದೋಗ್ಬಿಡ್ತವೆ. ಏನ್ ಕಾರಣ ಇರ್ಬೋದು ಸರ್? ಅದೇನು ಗೊತ್ತಾ, ಗುಂಡಿ ತೆಗಿವಾಗ ಅವರು ಏನು ಮಾಡ್ತಾರೆ ಅಂದರೆ 1 ಅಡಿ, 1.25 ಅಡಿ, 1.5 ಅಡಿ ಹಿಂಗೆ ತೆಗಿತಾರೆ. ಅದರಿಂದ ಅದು ಕಲ್ಲು ಆ ಕಡೆ ಈ ಕಡೆ ಅಳ್ಳಾಡ್ತದೆ, ಬಿದೋಗುತ್ತೆ ಬೇಗ. ಅದೇ ಸರ್ ಈಗ 8 ಅಡಿ ಪೋಲ್ ಆದರೆ 2 ಅಡಿ ಮಿನಿಮಮ್ 2 ಅಡಿ ಗುಂಡಿ ಹೊಡೆದ್ರೆ, 2.25 ಅಡಿ ಗುಂಡಿ ಹೊಡೆದ್ರೆ ಯಾಕೆ ಸರ್ ಪೋಲ್ ಬಿದ್ದೋಗುತ್ತೆ? ಯಾವ ಭಾಗದಲ್ಲೂ ಬೀಳೋದಿಲ್ಲ. ಅದೇ 1 ಅಡಿ ಹೊಡೆದ್ರೆ ವಾಲ್ ಹತ್ತೆ ಬೀಳುತ್ತೆ. ಸರ್, ಈಗ ನೀವು ಎಷ್ಟು ಎಕರೆಗೆ ಫೆನ್ಸಿಂಗ್ ಕೆಲಸ ಮಾಡಿಸ್ಕೊಂಡಿದ್ದೀರಾ ಸರ್? ಫಸ್ಟು ನಮಸ್ತೆ ಸರ್, ನನ್ನ ಹೆಸರು ತೇಜಸ್ ಅಂತೇಳಿ. ನಾನು ಇದು ಓವರಾಲ್ ಹೆಚ್ಚು ಕಮ್ಮಿ 3 ಎಕರೆವರೆಗೂ ಕೆಲಸ ಮಾಡಿಸಿದ್ದೀನಿ. ನಾನು ಫಸ್ಟು ಈಗ ಈ ಕಡೆ ನೀವು ಲೆಫ್ಟಿಗೆ ನೋಡಿ, ನಿಮಗೆ ರೈಟಿಗೆ ಈ ಕಡೆ ಎಲ್ಲ ಬೆಟ್ಟ ಗುಡ್ಡ ಕಾಡು ಪ್ರದೇಶಗಳಿದೆ. ಇಲ್ಲಿಂದ ನಮಗೆ ಬರೀ ಪ್ರಾಣಿಗಳು ಬಂದು, ಈಗ ನೋಡಿ ತೆಂಗಿನ ಸಸಿಗಳಾಗಿರ್ಬೋದು, ಅಡಿಕೆ ಸಸಿ ಮತ್ತು ಹಲಸಿನ ಮರಗಳನ್ನ ಇದೆಲ್ಲ ಬೇರೆ ಸಮೇತ ಮುಳ್ಳಂದಿಗಳು ಬಂದು ಕೀಳೋವು. ತುಂಬ ಅಂದರೆ ತುಂಬ ತೊಂದರೆ ಆಗ್ತಿತ್ತು ನಮಗೆ ಇದರಿಂದ. ಇದಷ್ಟೇ ಅಲ್ಲದೆ ನಾವು ಬೆಂಗಳೂರಲ್ಲಿರೋದ್ರಿಂದ ಹೊರಗಡೆಯಿಂದ ಹಳ್ಳಿಗಳ ಊರು ಜನಗಳೆಲ್ಲ ಬಂದು ಅದು ಇದು ಕಿತ್ಕೊಂಡು ಹೋಗೋದು. ಸೊ ಸುಮ್ಮನೆ ಬರೀ ಸಮಸ್ಯೆ ಇತ್ತು. ಹಾಗಾಗಿ ನಾವು ಹೀಗೆ ನನ್ನ ಫ್ರೆಂಡನ್ನು ಒಬ್ಬರ ಹತ್ರ ಕೇಳಿದಾಗ, ಈಗ ಫೆನ್ಸಿಂಗ್ ಕೆಲಸ ಮಾಡಿಸೋ ಅನ್ನೋ ಐಡಿಯಾ ಇದೆ ಅಂತ ನಾನು ಕೇಳಿದ್ದಕ್ಕೆ ಮನೋಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ರು ನಮಗೆ. ಸೊ ಹಂಗಾಗಿ ಅವ್ರು ಬಂದು ಈಗ ನೋಡ್ತಾ ಇರ್ಬೋದು ನೀವೇ ಎಷ್ಟು ಅಡಿ ಕಲ್ಲು ಹಾಕಿದ್ದಾರೆ, ಹೆಂಗಿದೆ ಕೆಲಸ ನೋಡಿ, ಎಷ್ಟು ಅಚ್ಚುಕಟ್ಟಾಗಿದೆ ಅಂತ. ಇವ್ರು ಬಂದು ನಮಗೆ ಮಾಡಿಕೊಟ್ಟಿರೋದಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ನಾವು ಇವಾಗ ಎಲ್ಲೇ ಹೊರಗಡೆ ಇದ್ರೂ ನಮಗೆ ಜಮೀನ್ದು ತೊಂದರೆ ಇರೋಲ್ಲ, ಏನಿರಲ್ಲ, ನೆಮ್ಮದಿಯಾಗಿರ್ಬೋದು. ಈಗ ಹೊರಗಡೆ ಇದ್ದಾಗ ನಾವು ಅಯ್ಯೋ ಏನಾಗುತ್ತೋ ಎತ್ತೋ ಯಾವ ಪ್ರಾಣಿಗಳು ಬರುತ್ತೋ ಅಂತ ಒಂದು ಟೆನ್ಷನ್ ಇತ್ತು. ಬಟ್ ಈಗ ಯಾವುದೇ ತೊಂದರೆ ಇಲ್ಲದೇ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ಸರ್, ಈಗ ಏನಕ್ಕೆ ಈ ರೈತರುಗಳು ಫೆನ್ಸಿಂಗನ್ನು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಸರ್? ಸರ್, ಅದೇ ಹೇಳೋದ್ನಲ್ಲ ಸರ್ ನಾನು ನಿಮಗೆ, ಇಂಥ ಕಾಡು ಪ್ರದೇಶಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ, ಕಾಡು ಪ್ರಾಣಿಗಳಿಂದ ಮರ ಗಿಡಗಳನ್ನ ಸೇವ್ ಮಾಡೋಕ್ಕೋಸ್ಕರ ನಾವು ಆ ಫೆನ್ಸಿಂಗ್ ಕೆಲಸ ಮಾಡಿಸೋ ಅವಶ್ಯಕತೆ ತುಂಬ ಇರುತ್ತೆ. ಮತ್ತು ಊರು ಜನಗಳು ಅಷ್ಟೇ ಸರ್. ಈಗ ನಾವು ಇಲ್ಲಿ ಇದ್ದರೆ ಒಂದು ಭಯ ಇರುತ್ತೆ, ಯಾರೂ ಹತ್ರಕ್ಕೆ ಬರೋಲ್ಲ. ನಾವು ಇನ್ ಕೇಸ್ ಹೊರಗಡೆ ಇತ್ತು ಅಂದಾಗ ಜನಗಳೆಲ್ಲ ಬಂದು ತೋಟನ ಇವಾಗ ನೋಡ್ಬೋದು ನೀವು ಎಷ್ಟು ಅಚ್ಚುಕಟ್ಟಾಗಿದೆ ತೋಟ ಅಂತ. ಬಟ್ ನಾವು ಹೊರಗಡೆ ಇದ್ದಾಗ ಇದು ಎಷ್ಟು ಗಲೀಜಾಗಿತ್ತು ಅಂದರೆ, ಫೆನ್ಸಿಂಗ್ ಮಾಡೋಕ್ಕೆ ಮುಂಚೆ ಎಲ್ಲ ಬರೋರು, ಕೆಲವರು ಕುಡಿಯೋಕ್ಕೆ ಯೂಸ್ ಮಾಡೋರು, ಮತ್ತೊಂದು ಏನೋ ಪರ್ಸ್ನಲ್ ಯೂಸ್ಗಳಿಗೆ ಅವರು ಸ್ವಂತ ಗದ್ದೆ ಥರ ಯೂಸ್ ಮಾಡಿಕೊಂಡು ತೋಟ ಎಲ್ಲ ಹಾಳು ಮಾಡೋರು, ಮರ ಗಿಡಗಳನ್ನ ಕಡ್ಕೊಂಡು ಹೋಗೋರು. ಸೊ ಈ ತೊಂದರೆಗಳಿಂದೆಲ್ಲ ತಪ್ಪಿಸ್ಕೋಬೇಕು ಅಂದರೆ ತಾವು ದಯಮಾಡಿ ಫೆನ್ಸಿಂಗ್ ಹಾಕ್ಸ್ಕೊಳ್ಳಿ. ತುಂಬ ಸೇಫಾಗಿರುತ್ತೆ ಜಮೀನು. ಹಾಗೆ ಯಾವುದೇ ರೀತಿ ಒತ್ತುವರಿ ನೋಡಿ, ಇದು ಫುಲ್ ಸ್ಟ್ರೈಟ್ ನೀವು ನೋಡ್ಬೋದು. ಈ ಜಮೀನವರು 1 ಇಂಚು ಕೂಡ ಒತ್ತುವರಿ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಇನ್ನೊಬ್ಬರ ಜೊತೆ ಜಗಳ ಆಡೋ ಅವಶ್ಯಕತೆನೇ ಇರಲ್ಲ. ವ್ಯಾರಂಟಿ ಗ್ಯಾರಂಟಿಯಲ್ಲಿ ಯಾವ ಥರ ಕೊಡ್ತೀರಾ ಸರ್? ಈಗ ಸರ್ ಎಲ್ಲ ಕೇಳೋದೇ ಇದು ವ್ಯಾರಂಟಿ ಗ್ಯಾರಂಟಿ ಏನಪ್ಪ ಕೊಡ್ತೀರಿ ಅಂತ. ಈಗ ಟಾಟಾದಲ್ಲಿ ತಗೊಂಡ್ರೆ ಸರ್ ಇದು ಅವರೇ 20 ವರ್ಷ ಕಂಪ್ನಿಯವರು ಗ್ಯಾರಂಟಿ ಕೊಡ್ತಾರೆ ಸರ್. ಅದು ಮೈಕನ್ನು ತಗೊಂಡ್ರೆ 15 ವರ್ಷ ಕೊಡ್ತಾರೆ. ಈಗ ಅಷ್ಟು ಅದಾಗಲಿಲ್ಲ, ಅವರು ಪಾರ್ಟಿಗಳು ಒಪ್ಪಲಿಲ್ಲ ಅಂತಂದರೆ ಅದೇನು ಲೇಬರ್ ಚಾರ್ಜ್ ಕೊಟ್ಟರು ನಮಗೆ ಐಟಮ್ ತಂದು ಕೊಟ್ಟರು ನಾವು ಮಾಡ್ಕೊಡ್ತೀವಿ ಸರ್. ಈಗ ಫೆನ್ಸಿಂಗ್ ಅಂತ ಬಂದರೆ ಎಷ್ಟು ತರಹದ ಕೆಲಸ ಮಾಡ್ಕೊಡ್ತೀರಾ ಸರ್? ಚೈನ್ ಲಿಂಕ್ ಮೆಸ್ ಐತೆ, ಬಾರ್ಬರ್ ಡೈರ್ ಐತೆ, ಮಿಲ್ಟ್ರಿ ಮೆಶ್ ಐತೆ, ಆಮೇಲೆ ರೈಸರ್ ಬ್ಲೇಡ್ ಐತೆ ಸರ್. ಮೆಶಲ್ಲಿ ಸರ್ ಇದು ನೋಡಿ, ಇದು 12 ಗೇಜ್ ಸರ್. ಇದು 10 ಗೇಜ್ ಹಾಕ್ಸಿದ್ರೆ ಇದಕ್ಕಿಂತ ಇನ್ನೂ ದಪ್ಪ ಬರುತ್ತೆ. ಆಮೇಲೆ ಇನ್ನೂ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿರ್ತದೆ, ಬಾಳಿಕೆ ಬರುತ್ತೆ ಸರ್. ಅದು ಈಗ ನೀವು ಕೊಡೋ ದುಡ್ಡಿಗೆ ಸರ್ ನಾವು ನಿಯತ್ತಾಗಿ ಕೆಲಸ ಮಾಡ್ಬೇಕು ಸರ್, ದುಡ್ಡು ಉಳಿಯೋದಲ್ಲ ಮಾತು ಸರ್. ಕೊನೆಯದಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಸರ್, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಮುದ್ದೂರ್ಗಾದ್ರೆ ಬಂದು ಫೋನ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ಸರ್ ಬಂದು ಕಾಣ್ತೀವಿ ಸರ್.